ಈ HMPV ಇನ್ಫೆಕ್ಷನ್ ಬಂದವರೆಲ್ಲರೂ ಕೂಡ ICU. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಲೋಕ ಡಿಜಿಟಲ್ ಮೀಡಿಯಾದ ಟ್ರೆಂಡಿಂಗ್ ಲೋಕ. ನಾನು ತರುಣ್ ಲೋಕೇಶ್. ಎಲ್ಲ ಸಾಕಷ್ಟು ಸುದ್ದಿ ವಾಹಿನಿಗಳಲ್ಲಿ ನೀವು ಗಮನಿಸ್ತಾ ಇದ್ರಿ ಅಂತ ನಾನು ಭಾವಿಸ್ತೀನಿ. ಡಾಮ್ ಡೂಮ್ ಕ್ವೈಕ್ ಕ್ವಾರ್ಟರ್ ಎಫೆಕ್ಟ್ ಗಳಲ್ಲಿ 8 ತಿಂಗಳ ಮಗುವಿಗೆ HMPV ವೈರಸ್ ಪತ್ತೆಯಾಗಿದೆ. ಇದು ಚೀನಾ ಮೂಲದ ಒಂದು ವೈರಸ್ ಪತ್ತೆ ಆಗಿದೆ. ಈ ಬಾರಿಯೂ ಸಹಿತ ಲಾಕ್ ಡೌನ್ ಆಗ್ಬೋದು, ಚೀನಾದಲ್ಲಿ ಮರಣ ಮೃದಂಗ ಕಾಣಿಸ್ತಾ ಇದೆ ಅಂತ ಸಾಕಷ್ಟು ಸುದ್ದಿಗಳು ಓಡಾಡ್ತಾ ಇದೆ. ಹಾಗಾದ್ರೆ ಚೀನಾದಲ್ಲಿ ನಿಜಕ್ಕೂ ಪತ್ತೆ ಆಗಿರುವಂತ ವೈರಸ್ ಆದ್ರೂ ಯಾವುದು? ಹಾಗಾದ್ರೆ ಭಾರತದಲ್ಲಿ ಪತ್ತೆ ಆಗಿರುವಂತ ವೈರಸ್ ಅದು? ಹಾಗಾದ್ರೆ ಚೀನಾದಲ್ಲಿ ಪತ್ತೆ ಆಗಿರುವಂತ ವೈರಸ್ ಭಾರತದಲ್ಲಿ ಪತ್ತೆ ಆಗಿದ್ಯಾ? ಅಕಸ್ಮಾತ್ ಏನಾದ್ರು HMPV ವೈರಸ್ ಬಂದ್ರೆ ಏನೇನ್ ಸಿಂಪ್ಟಮ್ಸ್, ಅದು ಬಂದಿದೆ ಅಂತ ಹೇಗೆ ಕಂಡುಹಿಡ್ಕೊಳ್ಳೋದು, ಈ ವಿಡಿಯೋದಲ್ಲಿ ಸಂಪೂರ್ಣವಾದಂತ ಮಾಹಿತಿನ ತಿಳ್ಕೊಂಡು ಹೋಗೋಣ. ನಮ್ ಚಾನಲ್ಗೆ ನಾನು ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಬಹುದು. ನಿಮ್ಮ ಪ್ರಶ್ನೆಗಳು ಏನಿದ್ರೆ ಪ್ರಶ್ನಿಸಬಹುದು ಇನ್ಸ್ಟಾಗ್ರಾಮ್ ಮುಖಾಂತರ. ಈ ಒಂದು ವಿಡಿಯೋ ನಿಮ್ಗೆ ಎಚ್ಚರಿಕೆಯ ಗಂಟೆ ಅಂತಾನೆ ಭಾವಿಸ್ಕೊಳ್ಳಿ. ಈ ವಿಡಿಯೋನ ಪೂರ್ತಿ ನೋಡಿ, ಎಲ್ಲಾ ವಿಚಾರವನ್ನು ಕ್ಲೀನ್ ಆಗಿ ಬಿಡಿಸ್ಕೊಂಡು ಹೇಳ್ಕೊಂಡು ಹೋಗಿರ್ತೀನಿ. ಕೊರೋನಾ ಕೋವಿಡ್ ಆ ಒಂದು ವೈರಸ್ ಬಂದಂತಹ ಟೈಮ್ ನಲ್ಲಿ ನಮ್ಮ ದೇಶ ಅಲ್ಲ, ಇಡೀ ಪ್ರಪಂಚ ಹೇಗಿತ್ತು ಅಂತ ನಿಮ್ಗೂ ಗೊತ್ತು ಅಂತ ನಾನು ಭಾವಿಸ್ತೀನಿ. ಅದ್ರ ಬಗ್ಗೆ ನಿಮ್ಗೆ ಏನು ನಾನು ಜಾಸ್ತಿ ಹೇಳಕ್ ಹೋಗೋದಿಲ್ಲ. ಅದೇ ರೀತಿಯ ಒಂದು ವೈರಸ್ ಚೀನಾದಲ್ಲಿ ಮತ್ತೆ ಪತ್ತೆ ಆಗಿದೆ. ಅದಕ್ಕಿಂತ ಡೇಂಜರ್, ಅದಕ್ಕಿಂತ ಬಹಳ ಅಪಾಯಕಾರಿ ಅಂತ ಕೆಲವೊಂದಿಷ್ಟು ರಾಷ್ಟ್ರೀಯ ಸುದ್ದಿವಾಹಿನಿಗಳಲ್ಲೂ ಸುದ್ದಿ ಆಗ್ತಾ ಇದೆ, ಅಂತಾರಾಷ್ಟ್ರೀಯ ಸುದ್ದಿವಾಹಿನಿಗಳಲ್ಲೂ ಸುದ್ದಿ ಆಗ್ತಾ ಇದೆ. ಅದೇ ರೀತಿಯಲ್ಲೇ ನಮ್ಮ ಕನ್ನಡ ಸುದ್ದಿವಾಹಿನಿಗಳಲ್ಲೂ ಸುದ್ದಿ ಆಗ್ತಾ ಇದೆ. ಆದ್ರೆ ಏಕಾಏಕಿ ಈ ರೀತಿ 4 ದಿನಗಳಿಂದ ನೀವು ಸುದ್ದಿ ಗಮನಿಸಿದಿರಾ, HMPV ವೈರಸ್ ಪತ್ತೆ ಆಗಿದೆ ಚೀನಾದಲ್ಲಿ ಹಂಗೆ ಅಂತ. ಆದ್ರೆ ಆ ರೀತಿ ಸುದ್ದಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಆದ್ರೆ ಅದೇ ದೇಶದಲ್ಲಿ ವಾಸವಾಗಿರುವಂತ ನಮ್ಮ ದೇಶದ ಪ್ರಜೆಗಳಿಗಿಂತ ಹೆಚ್ಚಾಗಿ ನಮ್ಮ ರಾಜ್ಯದ ಪ್ರಜೆಗಳು ಕೆಲವೊಂದಿಷ್ಟು ಜನ ವಿಡಿಯೋ ಮಾಡ್ತಾ ಇರತಕ್ಕಂಥ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನೆಲ್ ಗಳಿಗೆ ಸಂದರ್ಶನ ಕೊಡ್ತಾ ಇರತಕ್ಕಂಥ ನೀವು ಗಮನಿಸಿದೀರಾ ಅಂತ ನಾನು ಭಾವಿಸ್ತೀನಿ. ಗಮನಿಸಿಲ್ಲ ಅಂದ್ರೆ ವಿಡಿಯೋವನ್ನ ಪೂರ್ತಿ ನೋಡಿ. ಅವರು ಏನಂತ ಹೇಳಿಕೆ ಕೊಡ್ತಾ ಇದ್ದಾರೆ ಅಂದ್ರೆ, ಸರ್ ಇಲ್ಲಿ ಯಾವುದೇ ರೀತಿಯ ವೈರಸ್ ಸಹಿತ ಪತ್ತೆ ಆಗಿಲ್ಲ, ಯಾವುದೇ ಮರಣ ಮೃದಂಗನೂ ಆಗ್ತಾ ಇಲ್ಲ, ಯಾರು ಈ ರೀತಿ ನಡೀತಾ ಇಲ್ಲ. ಹಾಸ್ಪಿಟಲ್ಗಳಲ್ಲಿ ಸಹಜವಾಗಿ ಅಲ್ಲಿ ಯಾರು ಜಾಸ್ತಿ ಪ್ರೈವೇಟ್ ಆಸ್ಪತ್ರೆಗಳಿಗೆ ಹೋಗೋದಿಲ್ಲ, ಗೌರ್ಮೆಂಟ್ ಆಸ್ಪತ್ರೆಗೆ ಸಹಿತ ಅಲ್ಲಿನ ಪ್ರಜೆಗಳು ಹೋಗಿರತಕ್ಕದ್ದು. ಅದು ಯಾವ್ದು ವಿಡಿಯೋಗಳನ್ನ ಗಮನಿಸ್ತಾ ಇದ್ದೀರಾ, ಅದು ಹಳೆ ವಿಡಿಯೋ ಆಗಿರ್ಬೋದು, ಅಥವಾ ಈ ಟೈಮ್ ನಲ್ಲಿ ಕೆಲವೊಂದಿಷ್ಟು ಭಾಗದಲ್ಲಿ ಇದು ಕೋಲ್ಡ್ ಆಗ್ಲಿ, ಜಾಸ್ತಿ ಮಕ್ಕಳಿಗೆ ಜ್ವರ ಬರೋದೇ ಆಗ್ಲಿ, ಆ ಒಂದು ಕಾರಣದಿಂದ ಹಾಸ್ಪಿಟಲ್ ಗಳಿಗೆ ಹೋಗ್ತಾ ಇರ್ತಾರೆ. ಅದು ಆ ಒಂದು ವಿಚಾರವನ್ನು ಬಿಟ್ಟು ಇಲ್ಲಿ ಯಾವುದೇ ರೀತಿಯ ಸುದ್ದಿ ಆಗ್ತಾ ಇಲ್ಲ, ಅದು ಸುಳ್ಳು ಅಂತ ಕೆಲವೊಂದಿಷ್ಟು ಜನ ವಾದ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಅಲ್ಲಿರುವಂತ ಪ್ರಜೆಗಳು ಹೇಳುವಂತ ಮಾತುಗಳನ್ನ 100% ಸತ್ಯ ಅಂತ ಒಪ್ಕೊಳಕ್ಕಾಗುತ್ತಾ? ಇಲ್ಲ. ಇಲ್ಲಿ ನಾನು ನಿಮ್ಗೆ ಯಾವ ರೀತಿಯಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಅಡಿಯಲ್ಲಿ ನಾವು ಇರುವಂತ ಸುದ್ದಿಗಳನ್ನ ನನಗೆ ಅನಿಸಿದಂತ ಅಭಿಪ್ರಾಯವನ್ನ ಹಂಚ್ಕೊಳ್ತಾ ಇದ್ದೀನಿ. ಚೀನಾದಲ್ಲಿ ಯಾವುದೇ ಮಾಧ್ಯಮಗಳಿಗೆ ಆ ರೀತಿ ಅಧಿಕಾರ ಇರೋದಿಲ್ಲ. ಅದು ಆ ರೀತಿನೂ ಆಗಿರ್ಬೋದು, ಆ ವಿಚಾರವನ್ನ ಮುಚ್ಚು ಸಹಿತ ಹಾಕಿರ್ಬೋದು. ಆದ್ರೆ HMPV ವೈರಸ್ ಬಗ್ಗೆ ವೈದ್ಯರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಅದು ಕೊರೋನಾ ಅಷ್ಟು ಡೇಂಜರ್ ಅಲ್ಲ. ಕೆಲವೊಂದಿಷ್ಟು ಅಂಜನಪ್ಪ ಅಂತ ಒಬ್ರು ಡಾಕ್ಟರ್ ಇದ್ದಾರೆ, ಅವ್ರು ಹೇಳ್ತಾ ಇರತಕ್ಕಂಥ ಗಮನಿಸಿ, ಬೇಕಾದ್ರೆ ಲಿಂಕ್ ಹಾಕಿರ್ತೀನಿ ಕೆಳಗಡೆ. ಅವ್ರು ಹೇಳ್ತಾ ಇರತಕ್ಕಂದ್ರೆ ಅಷ್ಟೊಂದು ದೊಡ್ಡ ವೈರಸ್ ಅಲ್ಲ, ಅಕಸ್ಮಾತ್ ಏನಾದ್ರು ಬಂದ್ರು ನೀವು ತಲೆ ಕೆಡ್ಸ್ಕೊಂಬೇಡಿ, ಬರೀ ಬಂದ್ರೆ ಶೀತ ಆಗ್ಬೋದು, ಕೆಮ್ಮಾಗ್ಬೋದು ಅಷ್ಟೇ. 3 ದಿನದ ಮೇಲೆ, ಅಕಸ್ಮಾತ್ 3 ದಿನದ ಮೇಲೆ ಆ ರೀತಿ ಏನಾದ್ರೂ ಕಂಡಾದ್ರೆ, ಜಾಸ್ತಿ ಆದ್ರೆ ಮಾತ್ರ ನೀವು ಆಸ್ಪತ್ರೆಗೆ ಹೋಗಿ ತೋರಿಸಿ ಅಂತ ಅಂಜನಪ್ಪ ವೈದ್ಯರು ಅವರು ಹೇಳ್ತಾ ಇರತಕ್ಕದ್ದು. ಈ HMPV ಇನ್ಫೆಕ್ಷನ್ ಬಂದವರೆಲ್ಲರೂ ಕೂಡ ICU ಹೋಗುವಂತ ನೆಸೆಸಿಟಿ ಬರಲ್ಲ. ಹಂಗಾಗಿ ದಯವಿಟ್ಟು ಆರಾಮಾಗಿರಿ, ಬೆಚ್ಚಗಿರಿ, ಮನೆಯಲ್ಲಿರಿ, ಧೈರ್ಯವಾಗಿರಿ. ಆದ್ರೆ ಈ ರೀತಿ ಮಾಧ್ಯಮಗಳಲ್ಲಿ ಏನ್ ಸುದ್ದಿ ಆಗ್ತಾ ಇದೆ, ಮರಣ ಮೃದಂಗ ಆಗ್ತಾ ಇದೆ, ಅಲ್ಲಿ ಸಾವು ನೋವು ಆಗ್ತಾ ಇದೆ, ಕೆಲವೇ ದಿನಗಳಲ್ಲಿ ಲಾಕ್ ಡೌನ್, ಆ ರೀತಿ ಸ್ಥಿತಿ ಏನು ಬಂದಿಲ್ಲ. ದಯವಿಟ್ಟು ಅದಕ್ಕೆಲ್ಲ ಕಿವಿ ಕೊಡಕ್ ಹೋಗ್ಬೇಡಿ. ಅವರು 4 ದಿನ ಸುದ್ದಿ ಮಾಡಿ ಅವರೇ ಕೈ ಬಿಡ್ತಾರೆ. ಅದಕ್ಕೆಲ್ಲ ಎದುರ್ಕೊಳ್ಳಕ್ಕೂ ಹೋಗ್ಬೇಡಿ. ಏನಾಗುತ್ತೆ ಅಂದ್ರೆ, ಈ ರೀತಿ ಆದಾಗ ದೇಶದ ಎಕಾನಮಿ ಸಹಿತ ಬೀಳುವಂತ ಸಾಧ್ಯತೆಗಳಿರುತ್ತೆ. ಕೆಲವೊಂದಿಷ್ಟು ಜನ ಹೊರಗಡೆನೆ ಹೋಗ್ದಲೇ ಇರ್ಬೋದು, ಕೆಲವೊಂದಿಷ್ಟು ಜನ ಬಿಸ್ನೆಸ್ ಮಾಡೋದೇ ಸ್ಟಾಪ್ ಮಾಡ್ಬೋದು. ತುಂಬಾ ಸೆನ್ಸಿಟಿವ್ ಮೈಂಡ್ ಇರೋರು ತಕ್ಕವರು ಆ ರೀತಿ ಮಾಡ್ಬೋದು. ಇಲ್ಲ ಎಲ್ಲರೂ ಹಂಗೆ ಮಾಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ತುಂಬಾ ಸೆನ್ಸಿಟಿವ್ ಮೈಂಡ್ ಇರೋರು ಆ ರೀತಿ ಮಾಡ್ಬೋದು. ಅದ್ರ ಬಗ್ಗೆ ಎಲ್ಲ ಗಮನ ಕೊಟ್ಕೊಂಡು ಮಾಧ್ಯಮಗಳು ಸುದ್ದಿ ಮಾಡ್ಬೇಕು. ಆದ್ರೆ ಮಾಧ್ಯಮದವ್ರು ತಪ್ಪು ಮಾಡ್ತಾ ಇದಾರೆ, ಸುದ್ದಿ ಮಾಡ್ತಾ ಇರೋದು ತಪ್ಪ ಅಂತ ನೀವು ನನ್ನನ್ನ ಕೇಳಿದ್ರೆ ತಪ್ಪಲ್ಲ. ಅದ್ರ ಬಗ್ಗೆ ಪ್ರಿಕಾಷನ್ಸ್ ನ ಕೊಡ್ಲಿ. ಅದನ್ನ ಬಿಟ್ಬಿಟ್ಟು ಈ ರೀತಿ ಏಕಾಏಕಿ ಯಾಕೆ ಜನಗಳಿಗೆ ಎದುರಿಸ್ತಾ ಇದಾರೋ ನಿಜಕ್ಕೂ ಗೊತ್ತಿಲ್ಲ. ನಮ್ಮನೇಲೂ ಅಷ್ಟೇ ಬೆಳಗ್ಗೆ ಮಾಸ್ಕ್ ಹಾಕೊಂಡು ಓಡಾಡಿ, ಹಂಗ್ ಬಿಸಿನೀರು ಕುಡೀರಿ, ಆ ರೀತಿ ಎಲ್ಲ ಹೇಳ್ತಾ ಇದ್ರು. ಬಟ್ ಆ ವಿಚಾರವನ್ನೆಲ್ಲ ಸೈಡ್ ಹೇಳಿದಾರೆ. ಅಷ್ಟೊಂದು ದೊಡ್ಡ ವೈರಸ್ ಏನಲ್ಲ. ಆಮೇಲೆ ಈ ಟೈಮ್ ನಲ್ಲಿ ಒಂದೇ ವೈರಸ್ ಮಾತ್ರ ಪತ್ತೆ ಆಗೋದಿಲ್ಲ ಕಣ್ರಪ್ಪ. HMPV ವೈರಸ್ ಅಂತ ಇದೆಯಲ್ಲ, ಈ ಟೈಮ್ ನಲ್ಲಿ ಕೋಲ್ಡ್, ಈ ಡಿಸೆಂಬರ್, ಜನವರಿ, ಫೆಬ್ರವರಿ ಆಸ್ಪಾಸ್ ಇದೆಯಲ್ಲ, ಆ ಟೈಮ್ ನಲ್ಲಿ ಸಾಕಷ್ಟು ವೈರಸ್ಗಳು ಪತ್ತೆನೇ ಆಗ್ತಾನೆ ಇರುತ್ತೆ. ಯಾಕೆಂದ್ರೆ ಈ ಟೈಮ್ ನಲ್ಲಿ ಕೋಲ್ಡ್, ಈ ಟೈಮ್ ನಲ್ಲಿ ಕೋಲ್ಡಿಂಗ್ ಟೈಮ್ ಅಲ್ಲಿ ವೈರಸ್ಗಳು ಹುಟ್ಕೊಳ್ಳೋದು, ಈ ಟೈಮ್ ನಲ್ಲಿ ಅವು ಜೀವಿಸೋದು. ಅದಾದ್ಮೇಲೆ ಬಿಸಿಲು ಟೈಮ್ ಅಲ್ಲಿ ಆಗ್ಲಿ, ಟೆಂಪರೇಚರ್ ಜಾಸ್ತಿ ಆದಾಗ್ಲಿ ಅವು ನೆಸಿಟಿ ಹೋಗ್ಬಿಡುತ್ತೆ. ಆ ಕಾರಣದಿಂದ ಈ ವಿಡಿಯೋನ ಹೇಳ್ತಾ ಇರೋತಕ್ಕದ್ದು. ಈ ಟೈಮ್ ನಲ್ಲಿ ಅದಕ್ಕೆಲ್ಲ ಎದುರ್ಕೊಳ್ಳೋಕೆ ಹೋಗ್ಬೇಡಿ. HMPV ವೈರಸ್ ಅನ್ನೋದು ಬಹಳ ದೊಡ್ಡ ಆತಂಕಕಾರಿ ವೈರಸ್ ಅಲ್ಲ ಅಂತ
ಸಾಕಷ್ಟು ವೈದ್ಯರು ಸಂದರ್ಶನ ಕೊಡ್ತಾ ಇರತಕ್ಕಂಥ ನಾನು ಗಮನಿಸ್ತಾ ಇದ್ದೀನಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ಬರ್ತಿರ್ಸಿ. ಹಾಗಾದ್ರೆ ಕೇಳಬಹುದು, ನೀವು ಚೀನಾದಲ್ಲಿ ವೈರಸ್ ಪತ್ತೆ ಆಗಿರೋದೇ ಸುಳ್ಳು ಅಂತ ನೀವು ನನ್ನ ಕೇಳೋದಾದ್ರೆ ಅದ್ರ ಬಗ್ಗೆ ನಾನು ಯಾವುದೇ ರೀತಿ 100% ಮಾಹಿತಿಯನ್ನ ನಿಮಗೆ ಹೇಳಕ್ ಆಗೋದಿಲ್ಲ. ಯಾಕೆ ಅಂದ್ರೆ ಅಲ್ಲಿನ ಮಾಧ್ಯಮಗಳಿಗೆ ಸ್ವತಂತ್ರ ಇಲ್ಲ. ಸುದ್ದಿ ಆಗ್ದಲೇ ಇರ್ಬೋದು, ಹೊರಗಡೆ ವಿಚಾರಗಳನ್ನ ಬಿಟ್ಕೊಟ್ಟದಲ್ಲೇ ಇರ್ಬೋದು. ಆದರೆ ಕೊರೋನಾ ಅಷ್ಟು ಈ ವೈರಸ್ ಅಷ್ಟು ಡೇಂಜರ್ ಅಲ್ಲ, ಅಷ್ಟು ಅಪಾಯಕಾರಿ ಅಲ್ಲ ಅಂತ ಕೆಲವೊಂದಿಷ್ಟು ವೈದ್ಯರು ಹೇಳಿರುವಂತ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನಮ್ಮ ಚಾನಲ್ಗೆ ನಾವು ಫಸ್ಟ್ ಟೈಮ್ ಭೇಟಿ ಕೊಟ್ಟಿರೋ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಬಹುದು. ನಿಮ್ಮ ಪ್ರಶ್ನೆಗಳು ಏನಾದ್ರು ಇದ್ರೆ ಪ್ರಶ್ನಿಸಬಹುದು ಇನ್ಸ್ಟಾಗ್ರಾಮ್ ಮುಖಾಂತರ. ನೋಡ್ತಾ ಇರಿ ಲೋಕ ಡಿಜಿಟಲ್ ಮೀಡಿಯಾ, ಇದು ನವ ನವೀನ ಜೀವನ.